ಸರ್ಕಾರದ ಯೋಜನೆ ಪ್ರತಿ ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಿ ತೇರ್ತಾಳ ಶಾಸಕ ಸಿದ್ದು ಸವದಿ ರಬಕವಿ ಬನಹಟ್ಟಿ ರಾಂಪುರ ಹೊಸೂರು ನಗರಗಳಿಗೆ ಶುದ್ಧ ಫಿಲ್ಟರ್ ಮಾಡಿದ ನೀರನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಬೇಕಾಗಿದೆ. ಸ್ಟ್ಯಾಂಡರ್ಡ್ ಪೈಪ್ ಬಳಸಿ ಅವು ಎಂದೂ ಲೀಕೇಜ್ ಆಗುವುದಿಲ್ಲ. ISI ಮಾರ್ಕ್ ಇಲ್ಲದ ಪೈಪ್ಗಳನ್ನು ಜೋಡಿಸುವುದರಿಂದ ಪದೇ ಪದೇ ಸೋರಿಕೆಯಾಗಿ ರಸ್ತೆಗಳು ಹಾಳು ಮಾಡುವುದಲ್ಲದೆ ಮತ್ತು ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಅಧಿಕಾರಿಗಳು ಉತ್ತಮ ಪೈಪ್ಗಳನ್ನು ಬಳಸಿ ಜನರಿಗೆ ಶುದ್ಧ ನೀರನ್ನ ಕೊಡುವ ಕೆಲಸ ಮಾಡಬೇಕು ಎಂದು ಅಧಿಕಾರಿಗಳಿಗೆ ತೇರ್ತಾಳ ಶಾಸಕ ಸಿದ್ದು ಸವದಿ ಕಿವಿಮಾತು ಹೇಳಿದರು. UGD ಮಾಡ್ಲಕ್ಕೆ ಇನ್ನೂ 106 ಕೋಟಿ ಎಸ್ಟಿಮೇಟ್ ಆಗ್ಯದ. ಅಲ್ಲಿ ಮಾಲಿಂಗ್ಪುರದಾಗ 100 ಕೋಟಿ ಆಗ್ಯದ, ತೇರ್ದಾಳದಾಗ 100 ಕೋಟಿ ಆಗ್ಯದ. ಇದನ್ನು ಸರ್ಕಾರಗಳು ಕೊಡುವ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಕಾರಣ ಅಂದ್ರೆ ನಾವು ಉತ್ತರ ಕರ್ನಾಟಕದಾದೀವಿ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋಕೆ ಇದು ಒಂದು ತಾಜಾ ಉದಾಹರಣೆನ. ಅದಕ್ಕಾಗಿ ನಾವು ಬರುವಂತ ದಿವಸದಲ್ಲಿ ಇನ್ನಷ್ಟು ಒತ್ತಡ ಹೇರಿ ನಾವು ಆಯಾ ಸ್ಥಳೀಯ ಸಂಸ್ಥೆಯೊಳಗೆ ಪ್ರೊಸೀಡಿಂಗ್ ಮಾಡಿ ಸರ್ಕಾರಕ್ಕೆ ಕಳಿಸುವಂತ ಕೆಲಸ, ಸಂಬಂಧಿಸಿದ ಇಲಾಖೆಗೆ ಕಳಿಸುವಂತ ಕೆಲಸ ಬರುವಂತ ದಿವಸದಲ್ಲಿ ನಾವು ಮಾಡ್ತೀವಿ. ಅದರ ಬಗ್ಗೆ ನಮ್ಮ ಮುಖ್ಯಾಧಿಕಾರಿಗಳಾಗಲಿ ಕಮಿಷನರ್ ಆಗಲಿ ಅದಕ್ಕೆ ಗಮನ ಕೊಟ್ಟು ಮಾಡುವಂತ ಕೆಲಸ ಆಗಬೇಕು. ಮತ್ತು ಏನೀಗ ಹಳಿ 24x7 ಲೈನ್ ಮಾಡ್ಯಾರ, ಅವು ಪ್ರಾರಂಭ ಮಾಡುವಂತ ಕೆಲಸ ಮಾಡಬೇಕು. ಇಲ್ಲಿಗೆ ಇದನ್ನು ಅರ್ಧ ಮಾಡ್ರಿ ಅದನ್ನು ಅರ್ಧ ಮಾಡ್ರಿ, ನೀರು ಜನರಿಗೆ ಯಾರಿಗಿಲ್ಲ, ಬರೇ ಆ ಪೈಪ್ದಾಗ ದುಡ್ಡು ಹರಿಯೋದು ಆಗಬಾರ್ದು. ನೀರು ಹರಿಬೇಕು, ಮನೆ ಮನೆಗೆ ನೀರು ಹೋಗ್ಬೇಕು. ಬರೇ ನೀವು ದುಡ್ಡು ತಕೊಂಡು ಗುತ್ತಿಗೆದಾರರು ಹೋದ್ರು ಇಲ್ಲಿ ಜನ ಅನುಭವಿಸಿದ ಕಷ್ಟ ಯಾರುಗಳವ್ರು. ಆದ್ರಿಂದ ಶುದ್ಧ ಕುಡಿ ನೀರು ಕೊಡ್ಬೇಕು. ಬೋರಿಗೆ ಸಿಗ್ತಾವ ಮಾಲಿಂಗ್ಪುರದಾಗ, ಬೋರಿಗೆ ಅವು ಸರಿ ಇರಲಿ, ಕುಡಿಕೆ ಯೋಗ್ಯ ಇಲ್ಲ ಕೆಲವೊಂದು. ಮತ್ತು ಘಟಪ್ರಭಾ ನದಿ ನೀರ ಬೇಸಿಗೆಯೊಳಗೆ 4 ತಿಂಗಳು ಡ್ರೈ ಆಗತ್ತವ. ಮಾಲಿಂಗ್ಪುರಕ್ಕೂ ಕೃಷ್ಣಾ ನದಿಯಿಂದ ನೀರು ಲಿಫ್ಟ್ ಮಾಡುವಂತ ಕೆಲಸ ಯೋಜನೆಗೆ ನೀವು ಪ್ರಪೋಸಲ್ ಕಳಿಸುವಂತ ಕೆಲಸ ಆಗಬೇಕು. ಇಲ್ಲಿಂದ ಮಾಲಿಂಪುರ ನಗರಕ್ಕೂ ಸಹಿತ ಹೋದ್ರೆ ಒಳ್ಳೇದಾಕತ್ತೆ. ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಪತ್ರಗಳ ಮುಖಾಂತರ ಆಗ್ರಹ ಮಾಡಿ ಇಲ್ಲಿ ವಿಶೇಷವಾಗಿ ಜನರ ಆರೋಗ್ಯ ಕಾಪಾಡಲಿಕ್ಕೆ UGD ಆಗ್ಬೇಕು. UGD ಅರ್ಧ ಬಲೆಟ್ ಒಳಗೆ ಅರ್ಧ ಮಾಡಿಬಿಟ್ಟ. ಅರ್ಧ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುದಿಲ್ಲ. ಅದರಿಂದ ಸಂಪೂರ್ಣ UGD ಆಗ್ಬೇಕು. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಿ. ತೇರ್ತಾಳ ನಗರಕ್ಕೆ ನೀರಿಗಾಗಿ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ. ಕೇವಲ 13 ಕೋಟಿ ಮಂಜೂರಾಗಿದ್ದು ಇದು ಯಾವುದಕ್ಕೂ ಸಾಲುತ್ತಿಲ್ಲ. ಪುರಸಭೆ, ನಗರಸಭೆ ಮುಖ್ಯಾಧಿಕಾರಿಗಳ ಜೊತೆ ಚರ್ಚೆ ಮತ್ತು ಪ್ರೊಸೀಡಿಂಗ್ ಮಾಡಿ ಸರ್ಕಾರಕ್ಕೆ ಕಳಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ನಗರಸಭಾ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದಬಾಡಿ, ಉಪಾಧ್ಯಕ್ಷರು ದೀಪಾ ಗಾಡಿವಡ್ಡರ್, ಚೇರ್ಮನ್ ಅರುಣ್ ಬುದ್ನಿ, ರಬಕವಿ ಬನಹಟ್ಟಿ ನಗರಸಭೆ ಪೌರಾಯುಕ್ತ ಜಗದೀಶ್ ಇಟಿ, ಪುಟ್ಟಯ್ಯ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.